கோலார் தங்கவயலில் முதலாக ஆக்வா அண்டர் வாட்டர் டூனர் எக்ஸ்போ மற்றும் ஃபேமிலி ஃபன் ஃபேர் எக்ஸிபிஷன் மக்கள் பயன்பாட்டிற்கு துவங்கப்பட்டுள்ளது. இந்த அதிநவீன கண்காட்சி வளாகத்தில் அகில இந்திய அண்டர் வாட்டர் கண்காட்சியில் சுரங்க அமைப்பு கொண்ட மார்க்கத்தில் பலவித கண்ணை கவரும் நீர்மூழ்கி உயிரினங்கள் குதூகல ஆட்டம் போடும் காட்சிகள், குழந்தைகள் கொஞ்சி விளையாட பலவித ராட்டினங்கள், ரயில் பயணம், கொலம்பஸ், வாட்டர் போர்டு என ஜனரஞ்சக பொழுதுபோக்கு அம்சங்கள் இடம்பெற்றுள்ளது. அத்துடன் ஹேண்டிகிராஃப்ட் கைவினைப் பொருட்கள், உணவு வகைகள் என பலவிதமான கைவினைப் பொருட்களுடன் கண்காட்சி துவங்கப்பட்டுள்ளது. தங்கவயல் பொதுமக்கள் இதனை பயன்படுத்தி கொண்டு பலவித ஜனரஞ்சக காட்சிகள் கண்டுகளிக்க அன்புடன் அழைக்கப்படுகிறார்கள். இடம் கோலார் தங்கவயல், பாலகிருஷ்ணா லேஅவுட், அசோகநகர் அருகில். வாருங்கள், கண்டு மகிழுங்கள், ಕನವುಕ್ಕುಲ್ ಮಿದಕುಂಗಲ್. ಕೋಲಾರ ಜಿಲ್ಲೆ ಅವರ ಆದೇಶದಂತೆ ಇಂದು KGF ತಾಲೂಕಿನ NG ಉಲ್ಕೂರು ಗ್ರಾಮ ಪಂಚಾಯತಿ ಅಧ್ಯಕ್ಷರ ಸ್ಥಾನದ ಮಾನ್ಯ ಮಹಿಳೆ ಇದು ಜರುಗಿಸಿದ್ವಿ ಇವತ್ತು. ಹಾಗಾಗಿ ಎಲೆಕ್ಷನ್ಗೆ ಸರಿಯಾಗಿ 10 ಗಂಟೆಗೆ ನಾವು 11:30 ತನಕ ನಾಮಿನೇಷನ್ಗೆ ಪ್ರಕ್ರಿಯೆ ನಡೆಸಿದ್ವಿ. ಅದರಲ್ಲಿ ಒಂದು ನಾಮಿನೇಷನ್ ಮಾತ್ರ ನಾವು ಅಪ್ಲೈ ಮಾಡಿದರು. ಅದು ಬಂದ್ಬಿಟ್ಟು BN ಭವಾನಿ BR ಅಂದ್ಬಿಟ್ಟು ಅವರೊಬ್ಬರದೇ ಇರೋದ್ರಿಂದ ಯಾರೂ ಅವಿರೋಧ ಆಯ್ಕೆ ಅಪ್ಲೈ ಮಾಡಿರಲಿಲ್ಲ. ಹಾಗಾಗಿ ಅವಿರೋಧವಾಗಿ ಇವ್ರನ್ನೇ ಅಧ್ಯಕ್ಷ ಸ್ಥಾನನಾಗಿ ಘೋಷಣೆ ಮಾಡ್ತಾ ಇದ್ದೀನಿ. ಎಷ್ಟು ಸದಸ್ಯರು? 16 ಸದಸ್ಯರು ಇದ್ದಾರೆ. 16 ಸದಸ್ಯರಲ್ಲಿ ಇವರೊಬ್ಬರೇನೆ ಅಪ್ಲೈ ಮಾಡಿರೋದು. ಹಾಗೆ ಸರಿಯಾದ ನಾವು ಟೈಮ್ 11:30 ತನಕ ಟೈಮ್ ಕೊಟ್ಟಿದ್ವಿ. ಅಲ್ಲಿವರೆಗೂ ಇವರೊಬ್ಬರೇ ಹಾಕಿದ್ದು, ಬೇರೆಯವ್ರು ಯಾರೂ ಬರಲಿಲ್ಲ. ಹಾಗಾಗಿ ಇವ್ರದ್ದು ಅರ್ಜಿ ತೊಗೊಂಡು 11-12 ಗಂಟೆ ತನಕ ಪರಿಶೀಲನೆ ಮಾಡಿ ಇವ್ರಿಗೆ ಎಲ್ಲ ಅರ್ಜಿ ಸರಿಯಾಗಿರೋದ ಕಾರಣ ಇವ್ರಿಗೆ ಅಧ್ಯಕ್ಷ ಸ್ಥಾನನ ಅವಿರೋಧವಾಗಿ ಘೋಷಿಸಲಾಯಿತು. ಈ NG ಉಲ್ಕೂರು ಗ್ರಾಮ ಪಂಚಾಯತಿ ಒಳ್ಳೆ ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತಾರೆ ಅಂತ ನನ್ನ ತುಂಬ ನಂಬಿಕೆ ಇದೆ. ಹಾಗೆ ಇವರು ಹೊಸ ವರ್ಷದ ಶುಭಾಶಯಗಳು, ಚೆನ್ನಾಗಿ ನಡ್ಕೊಂಡು ಹೋಗಿ. ಕೂತ್ಕೊಳ್ಳಿ. ಹಿಂದೆ ಸ್ವಲ್ಪ ಮುಂದೆ. ಮಹಿಳೆಗೆ ಸ್ಪರ್ಧಿಸಿದ್ರು. ಹಾಗಾಗಿ ಒಂದೇ ಅಪ್ಲಿಕೇಶನ್ ಬಂದಿರೋದ್ರಿಂದ ಯಾರೂ ಅವಿರೋಧ ಅಪ್ಲೈ ಮಾಡಿರಲಿಲ್ಲ. ಹಾಗಾಗಿ ಅವಿರೋಧವಾಗಿ ಭವಾನಿ BR ಅವರನ್ನ ಅಧ್ಯಕ್ಷ ಸ್ಥಾನಕ್ಕೆ ಘೋಷಣೆ ಮಾಡ್ತಾರೆ. ಮೇಡಮ್ ಅವ್ರು ಬಂದ್ಬಿಟ್ಟು ಪ್ರೆಸಿಡೆಂಟ್ ಭವಾನಿ ಅಮ್ಮ ಸಾರ್ಗೆ ಎಲ್ಲ ಸದಸ್ಯರಿಗೂ ನನ್ನ ಕಡೆಯಿಂದ ಧನ್ಯವಾದಗಳು. ಕ್ಷೇತ್ರದ ಯಜ್ಜುಲ್ಕೂರು ಗ್ರಾಮ ಪಂಚಾಯತಿ ಅಧ್ಯಕ್ಷ ಚುನಾವಣೆ ನಡೆದಿದ್ದು, ಅದರಲ್ಲಿ ನಮ್ಮ ಕುಟುಂಬ ಸದಸ್ಯರಾದ ಭವಾನಿಯವರು, ಮಾನ್ಯ ಶಾಸಕರು ಮತ್ತು ಬ್ಯಾಲಲ್ಲಿ ಗೋವಿಂದಗೌಡರು, ಟ್ರಾನ್ಸ್ಫಾರ್ಮರ್ ಭಾರ್ಗವ ಸಾರು ಎಲ್ಲರ ಆಶೀರ್ವಾದದಿಂದ ನಮಗೊಂದು ಅವಕಾಶ ಕೊಟ್ಟಿದ್ದಾರೆ. ಈ ಅವಕಾಶವನ್ನು ಸದ್ಬಳಕೆ ಮಾಡಿಕೊಂಡು ಏನೇನು ಸಮಸ್ಯೆಗಳು ನಮ್ಮ ಗ್ರಾಮ ಪಂಚಾಯತಿಯಲ್ಲಿದೆ, ಎಲ್ಲ ಗ್ರಾಮಗಳಲ್ಲೂ ಕುಡಿಯುವ ನೀರು ಆಗಿರ್ಬೋದು, ವಿದ್ಯುತ್ ಇದಿರ್ಬೋದು, ಕುಡಿಯೋ ನೀರಿರ್ಬೋದು, ಎಲ್ಲ ಏನೇನು ಪ್ರಾಬ್ಲಮ್ ಇದೆಯೋ ಈ ಸತ್ತು ವ್ಯವಹಾರಗಳು ಎಲ್ಲದೂ ಕೂಡ ಮುಕ್ತವಾಗಿ ಪಾರದರ್ಶಕವಾಗಿ ಯಾವುದೇ ಒಂದು ಆಸೆಗೆ ಒಳಪಡದೆ ಈ ಪಂಚಾಯತಿಯನ್ನು ಅಭಿವೃದ್ಧಿ ಕೊಂಡೊಯ್ತೀವಿ ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಮನವಿ ಮಾಡ್ತಾರೆ. ಸರಿ, ಇದ್ರೂ ಕೂಡ ಮಾನ್ಯ ಶಾಸಕರ ನಿರ್ದೇಶನದಂತೆ ಇನ್ನೊಂದು ಇರೋದೆಲ್ಲ ನಮಗೂ 11 ತಿಂಗಳು ಮಾತ್ರ ನಮಗೆ ಮಾತ್ರ ಅವಕಾಶ ಕೊಟ್ಟಿದ್ದಾರೆ. ಅಂತ ಯಾವುದೂ ಅನಿಸಿಕೆ ಏನಿಲ್ಲ. ಈ ಒಂದು ಅವಕಾಶ ಮಾಡಿಕೊಟ್ಟ ಮಾನ್ಯ ಶಾಸಕರು, ದೇಶ ಬ್ಯಾಂಕ್ ಮಾಜಿ ಅಧ್ಯಕ್ಷರಾದ ಬ್ಯಾಲಲ್ಲಿ ಗೋವಿಂದಗೌಡರು, ಟ್ರಾನ್ಸ್ಫಾರ್ಮರ್ ಭಾರ್ಗವ ಸಾರು ಎಲ್ಲರಿಗೂ ನಮ್ಮ NG ಉಲ್ಕೂರು ಗ್ರಾಮ ಪಂಚಾಯತಿ ಅಧ್ಯಕ್ಷರ ಚುನಾವಣೆ ಬಂತು. ಈ ಉಪಚುನಾವಣೆಗೆ ಇಬ್ಬರು ಆಸ್ಪಿರೆಂಟ್ ಹೇಳಿದ್ರು. ಅವತ್ತು
ಭವಾನಿ ಅಂತ, ಇನ್ನೊಬ್ಬರು ಶ್ಯಾಮಲಮ್ಮ ಅಂತ, ಅವರಿಬ್ಬರನ್ನು ಸಮಾಧಾನ ಮಾಡಿ ನಮ್ಮ DCC ಬ್ಯಾಂಕ್ ಮಾಜಿ ಅಧ್ಯಕ್ಷರಾದಂಥ ಗೋವಿಂದಗೌಡರು ಮತ್ತು ಶಾಸಕರಾದಂತಹ ರೂಪಕಲಾ ಮೇಡಮ್ ಅವರು ಎಲ್ಲ ಕೂತ್ಕೊಂಡು ಬೆಳಗ್ಗೆ ಮಾತಾಡಿ, ಇನ್ನೇನು ಕಾಲಾವಕಾಶ ಕಮ್ಮಿ ಇದೆ, 11 ತಿಂಗಳು ಮಾತ್ರನೇ ಇರೋದು, ಇಬ್ಬರು ಹಂಚಿಕೆ ಮಾಡೋಕ್ಕಾಗಲ್ಲ, ಒಬ್ಬರೇ ಇರ್ರಿ ಅಂತ ಹೇಳ್ಬಿಟ್ಟು ಭವಾನಿ ಅವ್ರನ್ನನ್ನು ಆಯ್ಕೆ ಮಾಡಿದ್ರು. ಅವರು ಆಯ್ಕೆ ಮಾಡಿದ್ಮೇಲೆ ಅವರ ಸಮಾಧಾನವೇ ನಮ್ಮ ಸಮಾಧಾನ, ಅವ್ರೇನು ಹೇಳಿದ್ರೆ ಅದೇ ನಾವು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅವ್ರ ಗೌರವ ಉಳಿಸ್ಬೇಕು. MLA ಇದ್ದಾರೆ, ಅವರು ನಮ್ಮ ಪಂಚಾಯತಿಗೆ ಇನ್ನು ಹೆಚ್ಚಿನ ಅನುದಾನ ಕೊಟ್ಟು ಡೆವಲಪ್ಪು ಮಾಡ್ತಾರೆ ಅಂತ ನಂಬಿಕೆ ಇಟ್ಕೊಂಡು ನಾವೆಲ್ಲರೂ ಸಹ 11 ಜನ ಸದಸ್ಯರು ಒಂದಾಗಿ ಇವತ್ತು ಅವಿರೋಧವಾಗಿ ಭವಾನಿ ಅವ್ರನ್ನು ಆಯ್ಕೆ ಮಾಡಿದ್ದೀವಿ. ನಮಗೆ ಅಧ್ಯಕ್ಷರು, DCC ಬ್ಯಾಂಕ್ ಅಧ್ಯಕ್ಷರು ಮತ್ತು ಶಾಸಕರ ಆಶೀರ್ವಾದದಿಂದ ಅವರನ್ನು ನಾವು ಇವತ್ತು ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದೀವಿ. ನಾವು ಯಾವತ್ತಿಗೂ ಅವರ ಋಣದಲ್ಲಿ ಇರ್ತೀವಿ. தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.